ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿಯ ಕಪಿಲತೀರ್ಥ ಶ್ರೀ ಕಪಿಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸೋಮವಾರ ಸಾಯಂಕಾಲ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಗೆ ಪುಷ್ಕರಣಿ ಆರತಿ ಹಾಗೂ ಊಂಜಲ್ ಸೇವೆ ನೇತ್ರ ಪರ್ವವಾಗಿ ನಿರ್ವಹಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಆಧ್ವರ್ಯದಲ್ಲಿರುವ ಈ ಆಲಯದಲ್ಲಿ ಪ್ರತಿ ಸೋಮವಾರ ಸಂಜೆ 5:30ರಿಂದ 6 ಗಂಟೆಯ ಮಧ್ಯೆ ಪ್ರದೋಷ ಸಮಯದಲ್ಲಿ ಪುಷ್ಕರಣಿ ಆರತಿ ನಿರ್ವಹಿಸುವರು. ಆನಂತರ ಶಿವ ಪಾರ್ವತಿಯರಿಗೆ ಊಂಜಲ್ ಸೇವೆ ನೆರವೇರಿಸುವರು. ತಿರುಪತಿ ನಗರದಲ್ಲಿ ಬಹಳ ಪ್ರಸಿದ್ಧವಾಗಿರುವ ಕಪಿಲ ತೀರ್ಥದಲ್ಲಿರುವ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರಿಗೆ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಪುಷ್ಕರಣಿ ಆರತಿಯನ್ನು ಟಿಟಿಡಿಯು ಆರಂಭಿಸಿತು. ಪ್ರತಿ ಸೋಮವಾರ ಸ್ವಾಮಿ ಅಮ್ಮನವರಿಗೆ ಊಂಜಲ್ ಸೇವೆ ನಿರ್ವಹಿಸುವುದಕ್ಕಿಂತ ಮೊದಲು ಸಂಜೆ 5:30 6 ಗಂಟೆಗಳ ಮಧ್ಯೆ ಈ ಪುಷ್ಕರಣಿ ಆರತಿಯನ್ನು ನಿರ್ವಹಿಸುವರು. ಇದರ ಅಂಗವಾಗಿ ಸೋಮವಾರ ಸಾಯಂಕಾಲ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರನ್ನು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಪಟ್ಟು ವಸ್ತ್ರ ಸ್ವರ್ಣಾಭರಣಗಳೊಂದಿಗೆ ಶೋಭಾಯಮಾನವಾಗಿ ಅಲಂಕರಿಸಿ ಆನಂತರ ಆಲಯದಿಂದ ಮಂಗಳ ವಾದ್ಯಗಳ ನಡುವೆ ಪುಷ್ಕರಣಿಯ ಬಳಿ ತಂದು ಆಸೀನಗೊಳಿಸಿದರು. ನಂತರ ಸ್ವಾಮಿಯವರಿಗೆ ಪಂಚಾರತಿ ಮಹಾಮಂಗಳಾರತಿ ನೆರವೇರಿಸಿ ಪುಷ್ಕರಣಿ ಆರತಿ ನಿರ್ವಹಿಸಿದರು. ನಂತರ ಆಲಯದ ಊಂಜಲ್ ಮಂಟಪಕ್ಕೆ ಮಂಗಳ ವಾದ್ಯಗಳ ನಡುವೆ ಸ್ವಾಮಿ ಅಮ್ಮನವರನ್ನು ಉತ್ಸವವಾಗಿ ತಂದರು. ನಂತರ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರಿಗೆ ಊಂಜಲ್ ಸೇವೆಯನ್ನು ನೇತ್ರ ಪರ್ವವಾಗಿ ನಿರ್ವಹಿಸಿದರು. ಸರ್ವಾಂಗ ಸುಂದರ ಅಲಂಕಾರ ಮಾಡಿದ ಸ್ವಾಮಿ ಅಮ್ಮನವರನ್ನು ಅರ್ಚಕರು ಉಯ್ಯಾಲೆಯಲ್ಲಿ ಆಸೀನಗೊಳಿಸಿದರು. ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದರು. ಸುಸ್ವರ ಭಕ್ತಿ ಸಂಕೀರ್ತನೆ, ವೇದ, ನಾದ ಸಹಿತವಾಗಿ ಆದಿ ದಂಪತಿಗಳಿಗೆ ಊಂಜಲ್ ಸೇವೆ ನೆರವೇರಿಸಲಾಯಿತು. ತಿರುಮಲದಲ್ಲಿ ಪ್ರತಿ ಹುಣ್ಣಿಮೆಯಂದು ಮಲಯಪ್ಪ ಸ್ವಾಮಿಗೆ ಗರುಡ ವಾಹನ ಸೇವೆ ನೆರವೇರಿಸುವುದು ಪ್ರತೀತಿ. ಇಂದು ಹುಣ್ಣಿಮೆಯಾದ ಪ್ರಯುಕ್ತ ಸ್ವಾಮಿಯು ಮಾಡಬೀದಿಗಳಲ್ಲಿ ವಿಹರಿಸುತ್ತಾ ಭಕ್ತರಿಗೆ ದರ್ಶನವಿತ್ತನು. ಈ ವಿಶೇಷ ಕಾರ್ಯಕ್ರಮವನ್ನು SVBC 3 ಕನ್ನಡ ವಾಹಿನಿಯಲ್ಲಿ ಪ್ರತ್ಯಕ್ಷ ಪ್ರಸಾರ ಮಾಡಲಾಯಿತು.
ತಮಿಳುನಾಡು ಬ್ರಾಹ್ಮಣ ಸಂಗಮ ಹೊಸೂರು ಶಾಖೆ ಮತ್ತು ಹೊಸೂರು ವೈಷ್ಣವ ಕೈಂಕರ್ಯ ಸಭೆಯು ಜಂಟಿಯಾಗಿ ಲೋಕಹಿತಕ್ಕಾಗಿ ಪಂಚಗರುಡ ಸೇವೆಯನ್ನು ನೆರವೇರಿಸಿತು. ಲೋಕ ಕಲ್ಯಾಣಕ್ಕಾಗಿ, ಸನಾತನ ಧರ್ಮದ ಸಮೃದ್ಧಿಗಾಗಿ, ಉತ್ತಮ ಮಳೆಗಾಗಿ ಮತ್ತು ಎಲ್ಲ ಜನರ ಯೋಗಕ್ಷೇಮಕ್ಕಾಗಿ ಈ ಪಂಚಗರುಡ ಸೇವೆಯನ್ನು ನಡೆಸಲಾಯಿತು. ಖಾಸಗಿ ಶಾಲೆಯ ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಹೊಸೂರಿನ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನ, ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಪಾತಕೋಟ ಗ್ರಾಮದ ಶ್ರೀ ಸೀತಾರಾಮ ಆಂಜನೇಯ ಸ್ವಾಮಿ ದೇವಸ್ಥಾನ, ಅಗರಂ ಗ್ರಾಮದ ಶ್ರೀ ಸ್ವಯಂಭೂ ಅಭಯಹಸ್ತ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮತ್ತು ಮೋರ್ನಪಲ್ಲಿ ಶ್ರೀ ಅಭಯಹಸ್ತ ನರಸಿಂಹ ದೇವಸ್ಥಾನಗಳ ಉತ್ಸವ ಮೂರ್ತಿಗಳನ್ನು ತಂದು ಗರುಡ ವಾಹನದಲ್ಲಿ ಆಸೀನಗೊಳಿಸಿ ಅಲಂಕರಿಸಿದರು. ತರುವಾಯ ಗರುಡ ವಾಹನದ ಮೇಲೆ ಕುಳಿತ ಪೆರುಮಾಳ್ ಮೂರ್ತಿಗಳಿಗೆ ವಿಶೇಷ ಮಂಗಳಾಶಾಸನ, ಶಾತ್ತುಮೊರೈ, ವೇದಪಾರಾಯಣ ಹಾಗೂ ಅಪಾರ ಭಕ್ತರು ಮಹಾಸಂಕಲ್ಪ ನೆರವೇರಿಸಿದರು. ನಂತರ ವಿವಿಧ ಅರ್ಚನೆಗಳು ನಿರ್ವಹಿಸಿ ಮಹಾದೀಪಾರಾಧನೆ ನೆರವೇರಿಸಿದರು. ನಂತರ ಭಕ್ತರಿಗೆ ತೀರ್ಥ ಪ್ರಸಾದ, ತುಳಸಿ ಪ್ರಸಾದ ವಿನಿಯೋಗ ಮಾಡಲಾಯಿತು. ಈ ಸಮಾರಂಭದಲ್ಲಿ ಕರ್ನಾಟಕ ಸಂಗೀತ, ಭಜನೆಗಳು, ಕೀರ್ತನೆಗಳು ಮತ್ತು ಕೋಲಾಟಗಳನ್ನು ಪ್ರದರ್ಶಿಸಲಾಯಿತು. ಮುಂದಿನ ವರ್ಷ 12 ಗರುಡ ಸೇವೆಗಳನ್ನು ನಡೆಸಲು ಪ್ರಯತ್ನಿಸಲಾಗುವುದು ಎಂದು ಕಾರ್ಯಕ್ರಮದ ಆಯೋಜಕರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದರು. ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಶ್ರೀ ಏಕಾಂಬರೇಶ್ವರ ಪೆರುಮಾಳ್ ದೇವಾಲಯದ ಉಪಾಲಯದಲ್ಲಿರುವ ಶ್ರೀ ಶ್ರೀನಿವಾಸನ ಸನ್ನಿಧಾನದಲ್ಲಿ ತಮಿಳು ಪೊರಟಾಸಿ ಅಂಗವಾಗಿ ಶ್ರೀ ಶ್ರೀನಿವಾಸ ಕಲ್ಯಾಣವನ್ನು ಆಚರಿಸಲಾಯಿತು. ಇದರ ಅಂಗವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ವೈಭವವಾಗಿ ವಿವಿಧ ಸುಗಂಧಭರಿತ ಪುಷ್ಪಗಳಿಂದ ಅಲಂಕಾರ ಮಾಡಿ ಉತ್ಸವವಾಗಿ ತಂದು ವೇದಿಕೆಯಲ್ಲಿ ಆಸೀನಗೊಳಿಸಲಾಯಿತು. ಶ್ರೀ ಶ್ರೀನಿವಾಸ ಕಲ್ಯಾಣವನ್ನು ಮಾಡಲಾಯಿತು. ಮೊದಲಿಗೆ ಗಣಪತಿ ಪೂಜೆ, ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ ಮತ್ತಿತರ ವೈದಿಕ ಕರ್ತವ್ಯಗಳನ್ನು ನೆರವೇರಿಸಿದರು. ನಂತರ ಕಂಕಣ ಪೂಜೆ, ಕಂಕಣಧಾರಣೆ, ಮಾಂಗಲ್ಯ ಪೂಜೆ, ಮಾಂಗಲ್ಯ ಧಾರಣೆ ಮಾಡಿ ನಂತರ ಲಾಜಾ ಹೋಮವನ್ನು ನೆರವೇರಿಸಿ ಸ್ವಾಮಿಯ ಕಲ್ಯಾಣವನ್ನು ಶಾಸ್ತ್ರೋಕ್ತವಾಗಿ ಮಾಡಲಾಯಿತು. ನೆರೆದ ಭಕ್ತರು ಶ್ರೀ ಶ್ರೀನಿವಾಸನ ಕೃಪೆಗೆ ಪಾತ್ರರಾದರು. ಚಿತ್ತೂರು ಜಿಲ್ಲೆ ರಾಚಪಾಳ್ಯಂ ಪಾಲಸಮುದ್ರದ ಬಳಿ ಇರುವ ಶ್ರೀ ಬಾಲಗುರುನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಹುಣ್ಣಿಮೆ ಪ್ರಯುಕ್ತ ವಿಶೇಷ ಪೂಜೆ ನಡೆಯಿತು. ಚಿತ್ತೂರು ಜಿಲ್ಲೆ ರಾಚಪಾಳ್ಯಂ ಪಾಲಸಮುದ್ರದ ಬಳಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿಯವರನ್ನು ಒಂದೇ ಶಿಲೆಯಲ್ಲಿ ಕೆತ್ತಲ್ಪಟ್ಟಿರುವ ಏಕಶಿಲಾ ವಿಗ್ರಹವಾದ ಶ್ರೀ ಬಾಲಗುರುನಾಥೇಶ್ವರ ಆಲಯದಲ್ಲಿ ಹುಣ್ಣಿಮೆಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀ ಬಾಲಗುರುನಾಥೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಓಂ ಶ್ರೀ ಬಾಲಗುರುನಾಥೇಶ್ವರಾಯ ನಮಃ. ಓಂ ಶ್ರೀ ಬಾಲಗುರುನಾಥೇಶ್ವರಾಯ ನಮಃ. ಶ್ರೀ ಬಾಲಗುರುನಾಥೇಶ್ವರಾಯ ನಮಃ. ಓಂ ಶ್ರೀ ಬಾಲಗುರುನಾಥೇಶ್ವರಾಯ
नमः ॐ श्री बालगुरुनादीश्वरा ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಸೇರಿದೆ ನಿನ್ನ ವೆಂಕಟರನ್ನ, ಸೇರಿದೆ ನಿನ್ನ ವೆಂಕಟರನ್ನ, ಪಾಲಿಸು ಎನ್ನ ಅಪಾರ ಜನುಮ ದೈವವೆಂದು, ಸೇರಿದೆ ನಿನ್ನ ವೆಂಕಟರನ್ನ. ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ತಿರುಮಲದಿಂದ ಪ್ರತ್ಯಕ್ಷ ಪ್ರಸಾರದಲ್ಲಿ ವೀಕ್ಷಿಸಿ. ನಿಮ್ಮ ನೆಚ್ಚಿನ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 3 ಕನ್ನಡದಲ್ಲಿ ವೀಕ್ಷಿಸಿ, ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವೈಯಾಲಿಕಾವಲಿನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ರಾಯಚೂರಿನ ಸತ್ಯನಾಥ ಕಾಲೋನಿಯ ಉತ್ತರಾದಿ ಮಠದಲ್ಲಿ ಕೋಜಗಾರ ವ್ರತಾಚರಣೆ ನಡೆಯಿತು. ಬೆಳಗ್ಗೆ ಶ್ರೀ ಮುಖ್ಯ ಪ್ರಾಣದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ರಾತ್ರಿ ಮಠದ ಆವರಣದಲ್ಲಿ ಕೋಜಗಾರ ವ್ರತಾಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದರು. ಕೋಲಾರ ಜಿಲ್ಲೆಯ ಮುಳಬಾಗ್ಲು ನಗರದ ಕಸಬಾ ಬೀದಿಯಲ್ಲಿರುವ ಹರಿವಂಶ ನಾಮಾಂಕಿತ ಗೃಹದಲ್ಲಿ 14ನೇ ವರ್ಷದ ಬ್ರಹ್ಮೋತ್ಸವದ ನಿಮಿತ್ತ ಗರುಡ ವಾಹನ ಸೇವೆ ವೈಭವದಿಂದ ನಡೆಯಿತು. ಇದರ ಅಂಗವಾಗಿ ಸರ್ವಾಂಗ ಸುಂದರವಾಗಿ ಅಲಂಕೃತಗೊಂಡ ಶ್ರೀನಿವಾಸ ದೇವರ ಉತ್ಸವ ಮೂರ್ತಿಯನ್ನು ಗರುಡ ವಾಹನದಲ್ಲಿ ಆಸೀನಗೊಳಿಸಲಾಯಿತು. ತರುವಾಯ ವಿವಿಧ ಜಾನಪದ ಕಲಾತಂಡಗಳು ಹಾಗೂ ಅನೇಕ ಭಕ್ತರ ನಡುವೆ ಗರುಡ ವಾಹನೋತ್ಸವವು ವೈಭವದಿಂದ ಜರುಗಿತು. ಬೆಂಗಳೂರಿನ ಶ್ರೀರಾಂಪುರದಲ್ಲಿರುವ ಶ್ರೀವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಮಂಗಳವಾರದ ಪ್ರಯುಕ್ತ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಶ್ರೀವಲ್ಲಿ ದೇವಯಾನಿ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಸಂಕಲ್ಪದೊಂದಿಗೆ ಅರ್ಚನೆಯನ್ನು ನೆರವೇರಿಸಿ ಮಂಗಳಾರತಿ ಬೆಳಗಲಾಯಿತು. ನೆರೆದ ಅನೇಕ ಭಕ್ತರು ಸ್ವಾಮಿಯನ್ನು ದರ್ಶನ ಮಾಡಿ ಕೃತಾರ್ಥರಾದರು. ಕೋಲಾರ ನಗರದ ಕೋಟೆಯಲ್ಲಿರುವ ಶ್ರೀ ಶೃಂಗೇರಿ ಜಗದ್ಗುರು ಶಂಕರಾಚಾರ್ಯ ಮಠದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಚಂಡಿ ಯಾಗವನ್ನು ವಿಶೇಷವಾಗಿ ನಿರ್ವಹಿಸಲಾಯಿತು. ಈ ನಿಮಿತ್ತ ಮಠದ ಆವರಣದಲ್ಲಿ ಕಲಶಗಳನ್ನು ಸ್ಥಾಪಿಸಿ ಕಲಶ ಪೂಜೆಯನ್ನು ಆಚರಿಸಲಾಯಿತು. ತರುವಾಯ ಯಾಗಶಾಲೆಯಲ್ಲಿರುವ ಹೋಮಕುಂಡದಲ್ಲಿ ಅಗ್ನಿ ಪ್ರತಿಷ್ಠೆ ಮಾಡಲಾಯಿತು. ತದನಂತರ ಶಾಸ್ತ್ರೋಕ್ತವಾಗಿ ದೇವಿ ಮಹಾತ್ಮೆ ಪಠಣದೊಂದಿಗೆ ಚಂಡಿ ಹೋಮವನ್ನು ಆಚರಿಸಲಾಯಿತು.
ಬಳಿಕ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ತರುವಾಯ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಚಂಡಿ ಹೋಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು. ಹೊಸೂರಿನ ಮೋರನಪಲ್ಲಿಯಲ್ಲಿರುವ ಶ್ರೀ ಪ್ರತ್ಯಂಗಿರಾದೇವಿ ದೇವಸ್ಥಾನದಲ್ಲಿ ಪ್ರತಿ ಹುಣ್ಣಿಮೆಯಂದು ವಿಶೇಷ ಪೂಜೆ ಹಾಗೂ ಯಾಗವನ್ನು ನಿರ್ವಹಿಸಲಾಗುತ್ತದೆ. ಈ ಪ್ರಯುಕ್ತ ಪ್ರತ್ಯಂಗಿರಾದೇವಿ ಅಮ್ಮನವರಿಗೆ ವಿಶೇಷ ಅಲಂಕಾರವನ್ನು ಮಾಡಿ ವಿವಿಧ ಪೂಜೆಗಳನ್ನು ಮಾಡಲಾಯಿತು. ನಂತರ ಆಲಯದಲ್ಲಿ ಮಹಾಯಾಗವನ್ನು ಮಾಡಲಾಯಿತು. ನಟಿ ಶಿಲ್ಪಾ ಮಂಜುನಾಥ್ ಮತ್ತು ಅವರ ಕುಟುಂಬ ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಭಕ್ತರು ಈ ಪೂಜೆಯಲ್ಲಿ ಭಾಗವಹಿಸಿ ಪ್ರತ್ಯಂಗಿರಾದೇವಿಯ ಮುಂದೆ ನಡೆದ ಮಹಾಯಜ್ಞದಲ್ಲಿ ಪಾಲ್ಗೊಂಡು ದೇವಿಯನ್ನು ಪ್ರಾರ್ಥಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಗುರುಪಾದುಕ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸದ್ಗುರು ತಾತಯ್ಯನವರು ರಚಿಸಿರುವ ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮ ಶ್ರೀ ನಾರಾಯಣ ನಾಮ ಮಂತ್ರದ ಜಪವನ್ನು ಸಾಮೂಹಿಕವಾಗಿ ಪಠಿಸುತ್ತಾ ಪಾದುಕಾ ಪೂಜೆಯನ್ನು ನೆರವೇರಿಸಲಾಯಿತು. ಅಷ್ಟೋತ್ತರ ಮಹಾಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪೂಜೆಯಲ್ಲಿ ಭಾಗವಹಿಸಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಮಹಾಭಾಗ್ಯದ ಅಭಿಮಾನಿ ಮುದ್ದು ಪದ್ಮಾವತಿಯು ವರ ವೆಂಕಟೇಶನನ್ನು ಮದುವೆಯಾಗುವ ದಿವ್ಯೋತ್ಸವ ಶ್ರೀ ಪದ್ಮಾವತಿ ಅಮ್ಮನವರ ಕಲ್ಯಾಣೋತ್ಸವ. ಶ್ರೀ ಪದ್ಮಾವತಿ ಅಮ್ಮನವರ ಕಲ್ಯಾಣೋತ್ಸವ ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ತಿರುಚಾನೂರಿನಿಂದ ಪ್ರತ್ಯಕ್ಷ ಪ್ರಸಾರ. ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ತಪ್ಪದೇ ವೀಕ್ಷಿಸಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಚೆನ್ನೈನ ಕೃಷ್ಣಪ್ರಿಯ ಬಾಲೆಯರು ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಗೋವಿಂದ
ಮಡಿಕೇರಿಯ ಬೈಲೂರು ಶ್ರೀ ಮಹಿಷಮರ್ಧಿನಿ ದೇವಸ್ಥಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿ ಬೆಂಗಳೂರಿನ ನೂಪುರ ನೃತ್ಯಾಂಜಲಿ ಅವರಿಂದ ನೃತ್ಯ ಕಾರ್ಯಕ್ರಮ ನಡೆಯಿತು. ಇಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ. ಇಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ. ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ. ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ. ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ, ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ. ಆಡಪೋಗೋಣ ರಂಗಾಡಪೋಗೋಣ, ಕೂಡಿಯ ಮುನ ತೀರದಲ್ಲಿ ಸಣ್ಣ ಸಣ್ಣ ಆಟಗಳನ್ನು, ಚಿನ್ನು ಕೋಲು ಚೆಂಡು ಬುಗುರಿ ಸಣ್ಣ ಸಣ್ಣ ಆಟಗಳನ್ನು ಆಡಪೋಗೋಣ ರಂಗಾಡಪೋಗೋಣ. ಆಡಪೋಗೋಣ ರಂಗಾಡಪೋಗೋಣ. ಜಾನವಿಯ ಧೀರವಂತೆ ಜನಕರಾಯನ ಕುವರಿಯಂತೆ, ಜಾನವಿಯ ಧೀರವಂತೆ ಜನಕರಾಯನ ಕುವರಿಯಂತೆ. ಜಾನಕಿಯ ವಿವಾಹವಂತೆ, ಜಾನಕಿಯ ವಿವಾಹವಂತೆ, ಜಾನ ನೀನು ಬರಬೇಕಂತೆ. ಮಾಡೋ ಪದವೈಕುಂಠಕಿದು ನೋಡೋ, ಹರಿಕಥಾ ಶ್ರವಣ ಮಾಡೋ. ಮಾಡೋ ಪದವೈಕುಂಠಕಿದು ನೋಡೋ, ಹರಿಕಥಾ ಶ್ರವಣ ಮಾಡೋ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh